ರಮಣಿ ಗುಂಡ ಅಕ್ಕ ಒಲ್ಲೋರ್ಲಪ್ಪ. ಮಿಂಚುಳ್ಳಿ ಮಿಂಚುಳ್ಳಿ ಎಲ್ಲೋರ್ಲ ಅಕ್ಕ. ಮಿಣ್ಕೋ ಮಿಣ್ಕೋ ಅಲ್ಲಿ ಮಿಣ್ಕೋ ಮಿಣ್ಕಿ ಮಿಣ್ಕಿದು ಚೆನ್ನಾಗೈತಪ್ಪ. ಬನ ಬಂಗಾರ ಬಂಗಾರ ಆಗೈತೆ ಕಣಪ್ಪ ಇದು. ಬಂಗಾರ ಚಿನ್ನಿ ಬಂಗಾರ ಕಣಪ್ಪಿದು, ಮುತ್ತು ಬಂಗಾರ. ಪುಣ್ಯಾಕ ಎತ್ಕೊಂಡು ಹೋಗವಳ ಅಕ್ಕನ್ನ ಕರ್ಕ ಬತ್ತಾಳ ತಡಿ. ಅವ್ರ ಮಂತಕ್ಕೆ ಕರ್ಕೊಂಡೋಗ್ಯವಳೆ. ಬತ್ತಾಳ ತಡಿ ಅಕ್ಕ. ಓಯ್ ಅಮ್ಮ ಅಮ್ಮ ಪ್ರತೀಕ್ಷಾ. ಏನು ಋತು ಅಕ್ಕ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಏನು ಇವತ್ತು ನೆನಪಾದ್ನಾ? ಋತು ಅಕ್ಕ ಇವತ್ತು ನೆನಪಾದ್ಲ ನಿನಗೆ? ಹಂಗೇನಿಲ್ಲ ಬಿಡತ್ಲ, ಹೇಳ್ಬಾರ್ದು ಅದಷ್ಟು. ಅವಳೆಲ್ಲಿಗೆ ಹೋದ್ಲು ಪ್ರೇಕ್ಷಾ? ಅವಳಿಲ್ಲೇ ಪುಣ್ಯ ಕರ್ಕೊಂಡು ಹೋಗ್ಯಾಳ ಅವ್ರ ಮನೆ ತಕ್ಕೆ. ಕರ್ಕೊಂಡು ಹೋಗ್ತಾಳೆ, ಅಭ್ಯಾಸ ಐತಲ್ಲ. ಅವನ ತಮ್ಮನೂ ಐದಾನಲ್ಲ, ಇಬ್ರು ಕರ್ಕೊಂಡು ಹೋಗ್ಯವ್ರಿ. ಆಟ ಆಡ್ಸೋಕ್ಕೆ ಅವಳಿನ್ನ ಮನೆ ಕೇಳಿದ್ಲು. ಈಗೆದ್ಲು, ಅದಕ್ಕೆ ಅವಳು ಇದ್ದಿದ್ಲಲ್ಲ, ಕರ್ಕೊಂಡು ಹೋದ್ರು ಪ್ರತೀಕ್ಷನ. ಇವಳು ಸಣ್ಣಳ, ಅವಳು ದೊಡ್ಡವಳು ಅಕ್ಕ. ಅವಳು ದೊಡ್ಡವಳು, ಇವಳು ಸಣ್ಣಳು. ಅವಳು ಪ್ರೇಕ್ಷಾ, ಇವಳು ಪ್ರತೀಕ್ಷಾ ಅಂತ ಇಕ್ಕಾನ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಡ್ಡ ಹೆಸ್ರೇನೇನು ಮಿಂಚುಳಿ ಮಿಣ್ಕು ಅಂತ ಕರಿತೀವಿ. ಇವಳು ಮಿಣ್ಕು ಅಂತ, ಅವಳು ಮಿಂಚುಳಿ ಅಂತ ಕರಿತೀವಿ, ಸುಮ್ಮನೆ ಪೆಟ್ ನೇಮು. ಇಕ್ಕದು ಪ್ರೇಕ್ಷಾ ಪ್ರತೀಕ್ಷಾ ಅಂತ ಇಕ್ಕಾನ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಇನ್ನೂ ಈ ಮಂತಲ್ಲಿ ನಮ್ಮ ಕಡೆ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೇ ನೋಡೋದು ಹೆಂಗಾಗುತ್ತೋ ಹಂಗೆ ಮಾಡೋದು. ಚೆನ್ನಾಗಿದ್ದಾವೆ ಪ್ರೇಕ್ಷಾ ಪ್ರತೀಕ್ಷಾ, ಇವನೇ ಇಕ್ರಿ ಚೆನ್ನಾಗಿದ್ದಾವೆ. ಹೆಸರು ಮಾತ್ರ ಸೂಪರ್ ಆಗಿದ್ದಾವೆ ಬಿಡು. ಚೆನ್ನಾಗಿದ್ದಾವೆ ಹೇಳು. ಎಲ್ಲ ಎಲ್ಲಿಗೆ ಹೋಗಿದ್ದಾರೆ? ಹೊಲದಲ್ಲಿ ನಮ್ಮ ಮನೆಯಾಗೆ ಇನ್ನೊಂದು ಬೋರ್ ಕೊರೆಸ್ತಾ ಇದ್ದಾರೆ. ನೀರು ಕಡಿಮೆ ಆಗ್ತಾವಲ್ಲ, ಸಾಲ್ಟೇಜ್ ಆಗ್ತಾವೆ ಅಡಿಕೆ ಗಿಡಕ್ಕೆ. ಅದಕ್ಕೇನೆ ಅಜ್ಜಿನೂ ತಾತ ಅಪ್ಪ ಅಮ್ಮ ಎಲ್ಲರೂ ಹೋಗ್ಯವ್ರಿ. ಬೋರ್ ಕೊರೆಸ್ತಾರೆ. ಇವಾಗ ಬೇಸಿಗೆಲ್ಲ ನೀರು ಸಾಲ್ಟೇಜ್ ಬರ್ತಾವೆ ಅಡಿಕೆ ಗಿಡಕ್ಕೆ, ಅದಕ್ಕೆ ಹೋಗಿದ್ದಾರೆ. ಎಲ್ಲರೂ ಹೋದ್ರು. ನಾನು ಹಂಗೆ ಅಂದ್ಕೊಂಡೆ ಎಲ್ಲರೂ ಹೋಗ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂದ್ಕೊಂಡೆ. ಹೆಂಗೋ ಬಿಡತ್ಲಾಗೆ ನೀರು ಬಿದ್ವಂತೆ ಅಕ್ಕ. ಇನ್ನೂ ಗೊತ್ತಿಲ್ಲ, ಇನ್ನೂ ಕೊರಿತಾ ಇದ್ದಾರೆ ಅನಿಸುತ್ತೆ. ಆವಾಗಲೇ ಮಾಡಿದ್ದೆ, ಇನ್ನು ಇವಾಗ ಸ್ಟಾರ್ಟ್ ಮಾಡ್ಯವ್ರೆ ಕಣಮ್ಮ ಅಂತ ನಮ್ಮ ಅಪ್ಪಾಜಿ. ಇನ್ನೂ ಗೊತ್ತಿಲ್ಲ ಇವಳೆ ಹೆಂಗೋ ಏನೋ. ಯಾಕೆ ಬರೋದೇ ಇಲ್ಲ ನಮ್ಮ ಮನೆ ಕಡೆ, ಮಾತಾಡ್ಸೋದೇ ಇಲ್ಲ, ಮೊದಲಿನ ಥರ ಇಲ್ವೇ ಇಲ್ಲ. ಯಾಕಮ್ಮ ಸ್ನೇಹ ಮಾತಾಡ್ಸೋದೇ ಇಲ್ಲ? ಅಯ್ಯೋ ಹೇಳ್ಬಾರ್ದಾಗ. ಹಿಂಗೆ ನಾನು ಹಿಂಗೆ ಒಬ್ಳು ಯಾವಳ್ದು ಮಾತು ಕೇಳಿ ಹಿಂಗೆ ಹೇಳ್ಕೆ ಮಾತು ಕೇಳಿ ಸುಮ್ಮನೆ ಹಿಂಗೆ ಜಗಳಗಳಾಗಿ ಬಿಡತ್ಲಾಗ. ಅದನ್ನೆಲ್ಲ ಹೇಳ್ತಾ ಇದ್ರೆ ಒಂದಿನ ಹಗ್ಲೆಲ್ಲ ಹೇಳಿದ್ರು ಸಾಲದು, ಒಂದಿನ ಹಗ್ಲೆಲ್ಲ ಹೇಳಿದ್ರು ಮುಗಿಯೋದಿಲ್ಲ ಋತು ಅಕ್ಕ. ಅದನ್ನೇನು ಹೇಳೋಣ, ನಾನೇನೋ ಮಾತಾಡೋಣ ಅಂತೇಳಿ ಸುಮ್ಮನೆ ಬಂದೆ. ಬೇಜಾರಾಗ್ತಿತ್ತು. ನಾನು ಸಮರ್ಥಿವ ಬೇರೆ ಮನೆ ಮಾಡ್ಕೊಂಡಿಲ್ಲೇ ಇದ್ದೀವಿ, ಅದಕ್ಕೆ ಸುಮ್ಮನೆ ಬಂದೆ ಮಾತಾಡೋಣ ಅಂತ ಹೇಳಿ. ಹೌದೇನು? ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯ? ಸುಮ್ಮನೆ ಚೆನ್ನಾಗಿರೋದು ನೋಡು. ಅಷ್ಟೇ ಜಗಳ ಮಾಡ್ಕೊಂಬೋದ್ರಿಂದ ಯಾವುದೂ ಆಗಲ್ಲ. ನಾವು ಆದಷ್ಟು ಬೇಗ ನಾವು ಮನೆಗೆ ಹೋಗಿ ನಾವು ಮನೆ ಶುರು ಮಾಡಬೇಕು. ಇನ್ಮೇಲಿಂದ ಇಷ್ಟು ದಿವಸ ಮಕ್ಕಳು ಸಣ್ಣವು ಅಂತ ಹೇಳಿ ಸುಮ್ಮನಾಗಿದ್ವಿ. ಇನ್ಮೇಲಿಂದ ನಾವು ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿ ನಾವು ಮನೆ ಕಟ್ಟಿಸ್ಬೇಕು. ಅದಕ್ಕೇ ಇನ್ಮೇಲಿಂದ ನಾವು ಎಲ್ಲ ನೋಡ್ಕೋಬೇಕೆಲ್ಲ ಹೋಗ್ತೀವಿ ನಾವು ಊರಿಗೆ ಇನ್ಮೇಲೆ. ಒಳ್ಳೇದಾಗಲಿ, ಹೋಗ್ಬರ್ರಿ. ಅಲ್ಲ ಅಪ್ಪು, ನೀನೇನು ನಿಮ್ಮ ತಮ್ಮನಿಗೆ ಮದುವೆ ಮಾಡ್ಕೊತೀರಂತೆ? ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಒಪ್ಪಿದ್ದಾರೆ. ಅದಕ್ಕೇ ನಮ್ಮ ಅಪ್ಪ ನಮ್ಮಮ್ಮಗೂ ತುಂಬ ಇಷ್ಟ, ಅವ್ರಿಗೂ ತುಂಬ ಇಷ್ಟ. ಅದಕ್ಕೇ ಮಾಡ್ಕೊಂಬನ ಅಂತ. ಒಟ್ಟಿನಲ್ಲಿ ಇವಾಗಂತೂ ಸದ್ಯಕ್ಕೇನು ಮದುವೆ ಮಾಡಲ್ಲ ಅಲ್ಲ, ಒಪ್ಪಿದಾರಲ್ಲ. ಅದಕ್ಕೇ ಮಾತುಕತೆ ಆಗೈತೆ ಅಷ್ಟೇ. ಕೊಡ್ತೀವಿ ಅಂತ ಅವರು ಹೇಳವ್ರೆ, ನಾವು ಮಾಡ್ಕೊತೀವಿ ಅಂತ ನಮ್ಮ ಅಪ್ಪ ನಮ್ಮಮ್ಮನೂ ಹೇಳವ್ರೆ. ಏನು ಸದ್ಯಕ್ಕೇನು ಮದುವೆ ವಿಷಯ ಏನು ಮಾಡೋದಿಲ್ಲ. ಮದುವೆ ಏನು ಸುಮ್ಮನೆ ಮಾತಾಡಿದ್ದಾರೆ ಅಷ್ಟೇ. ಯಾಕೆ, ಯಾರು ಹೇಳಿದ್ರು ನಿನ್ನ ಹತ್ರ? ಯಾರೋ ಹಿಂಗೆ ಹೇಳಿದ್ರು. ಅಲ್ಲ ಅಕ್ಕ, ನೀನೇನೇನು ಹುಡುಗಿ ಒಳ್ಳೆಯವಳಲ್ಲ, ವರ್ಷ ತಕ್ಕ ನನಗೆ ಸ್ವಲ್ಪ ಗಲಾಟೆ ಜಾಸ್ತಿ. ಬೇಡ, ಹುಡುಗಿನ ಮದುವೆ ಮಾಡ್ಕೋಬೇಡ್ರಿ. ಯಾಕಂದರೆ ಅವಳು ಹೊಂದ್ಕೊಂಡು ಹೋಗಲ್ಲ. ಬೇಡ, ಅವಳು ಸವಾಸ ಬೇಡ. ನನಗೇನೆ ಅಲ್ಲಿಗೆ ಏನಾದರೂ ಬಂದರೆ ಹೊಂದ್ಕೊಂತಾ ಇರಲಿಲ್ಲ ಅವಳು. ನಿಮ್ಮ ಥರ ಅಲ್ಲ ಕಣರತ್ತು ಅಕ್ಕ ಅವಳು. ಬೇಡ, ಹೊಂದ್ಕೊಂಬಲ್ಲ ಅವಳು, ಮದುವೆ ಮಾಡ್ಕೋಬೇಡ್ರಿ ಅಕ್ಕ. ಇಲ್ಲಿ ನೋಡಿ, ಸುಮ್ಮನೆ ಸಮಸ್ಯೆಗಳು ಯಾತಕ್ಕೆ? ಒಂದೇ ಹತ್ರ ರಿಲೇಷನಾಗೆ ಮದುವೆ ಮಾಡ್ಕೋಬಾರ್ದು. ರಿಲೇಷನ್ ಮದುವೆ ಮಾಡ್ಕೊಂಡಷ್ಟು ತಲೆನೋವು, ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಹಂಗೆ ಬೇಡ. ಯಾತನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಬೇರೆ ಕಡೆಗೆಲ್ಲಾದರೂ ನಿನ್ನ ತಮ್ಮನಿಗೆ ತಂದು ಮದುವೆ ಮಾಡೋದು ಕಲಿ. ಅಯ್ಯೋ, ಒಪ್ಪಿದ್ದಾರೆ ಕಣಮ್ಮ ಸ್ನೇಹ ಅವ್ರ ಆಲೇನೆ. ಒಪ್ಪಿದ ಮೇಲೆ ನಾವು ಹೇಳ್ದಂಗೆ ಕೇಳ್ತಾರೆ ನಮ್ಮ. ಅವ್ರು ಒಪ್ಪಿದ ಮೇಲೆ ಮುಗೀತು. ಯಾರು ಏನು ಹೇಳಿದ್ರು ಕೇಳಲ್ಲ. ನಾನು ಏನು ಹೇಳಿದ್ರು ಅವ್ನು ಕೇಳಲ್ಲ, ಅವಳು ಕೇಳಲ್ಲ. ಯಾರು ಏನು ಹೇಳಿದ್ರು ಹುಡುಗಿ ಒಪ್ಪಿದ್ದಾರೆ ಅಂದರೆ ಮುಗೀತು. ಯಾರು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಬಲವಂತವಾಗಿ ನಾವು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಅದು ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅವರಿಬ್ರು ದೂರ ಮಾಡಿ ನಾವು ಬೇರೆ ಮದುವೆ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಏನೇನೋ ಹೋಗಿ ಏನೇನೋ ಆಗುತ್ತೆ. ಅದಕ್ಕಿಂತ ಎಲ್ಲರೂ ಒಪ್ಪಿ ಮದುವೆ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾರೆ.
ಅಲ್ಲ ಅವಳು ಯಾವಾಗಲೂ ಫೋನ್ ಇಟ್ಕೊಂಡು ಕುಕ್ಕಮಳು ಬರೋಳಲ್ಲ. ನೀನು ಇಲ್ಲಿ ಯಾಕಂದರೆ ಇವಾಗ ಹೆಂಗೆ ಕಾಲ ಹೇಳೋಕ್ಕಾಗಲ್ಲ, ಸರಿ ಇಲ್ಲ. ಅದಕ್ಕಾಗಿ ನಾವು ಹೆಂಗೋ ಏನೋ ಅನ್ನಿಸ್ತೈತೆ. ನಾನು ಅಲ್ಲೇ ನೋಡ್ತಿದ್ದೆ ಹೇಳು, ಅದಕ್ಕಾಗಿ ನಾವು ಒಂದೇ ಮನೆಯಾಗ್ಲಾರಲ್ಲ ನಾವು. ಅಲ್ಲ ನಾನು ನಿಂಗೆ ಅಂದೆ ಅಂತೇಳಿ ಅವ್ರ ಹತ್ರ ಏನು ಹೇಳೋಕೆ ಹೋಗ್ಬೇಡ. ನಾನು ಇರೋದು ಹೇಳ್ತೀನಿ. ಪಾಪ ನಿನ್ನ ತಮ್ಮಗಳು ಒಳ್ಳೆಯವರು, ನೀನು ಒಳ್ಳೆಯವಳಲ್ಲ ಋತು ಅಕ್ಕ. ನನಗೆ ಎಷ್ಟು ಒಳ್ಳೇದು ಮಾಡಿದ್ಯಾ, ನೀನು ಎಷ್ಟು ಒಳ್ಳೆಯವಳು. ಅದಕ್ಕೇ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ, ಹೇಳ್ತಾ ಇದ್ದೀನಿ. ಯಾಕಂದರೆ ನಿನಗೆ ಹೇಳಿದ್ರೆ ಅತ್ಲಾಗೆ ಅರ್ಥ ಆಗುತ್ತೆ ಎಂಬುದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನೆ ಹೇಳಿದ್ರೆ ನಿಮ್ಮ ಅಜ್ಜಿ ನನಗೇನೆ ಎರಡೇಟು ಹೊಡೆದ್ಬಿಡ್ತು, ಬೇಜಾರಾಯಿತು. ಯಾಕಂದರೆ ಮುಂದೆ ನಿನ್ನ ಕರೆದು ಕಳಿಸ್ಬೇಕು, ಒಳ್ಳೆಯವರಾಗಬೇಕು ಕರೆದು ಕಳ್ಸೋಕ್ಕೆ. ಈಗ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮಕ್ಕ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಋತು ಅಕ್ಕ. ನಮ್ಮ ಥರ ಅಲ್ಲ ಅವಳು, ಹೊಂದಾಣಿಕೆಯಿಂದನ ಹೊಂದ್ಕೊಂಡು ಹೋಗಲ್ಲ. ಯಾರು ತಗೊಳೋದು ಚೆನ್ನಾಗಿರೋಣ ಹೊಂದ್ಕೊಂಡು ಹೋಗೋಣ, ಅದೆಲ್ಲ ಇಲ್ಲ ಅವಳಿಗೆ, ಬುದ್ಧಿ ಸರಿ ಇಲ್ಲ. ಅದಕ್ಕಾಗಿನ ಹುಡುಗಿ ಏನು ಬೇಕಮ್ಮ, ಗಂಡ ಹೆಂಡ್ತಿಬ್ರು ಸಪ್ರೇಟ್ ಇದ್ದಾರೆ, ಸುಮ್ಮನೆ ಮಾಡ್ಕೊಂಡು ಉಮ್ದಾರ್ದದೆ. ನಾನು ಹೇಳಿದ್ದೀನಿ ಯಾರು ಸಾಹಸಕ್ಕೂ ಹೋಗ್ಬಿಡಕ್ಕಡಮ್ಮ ಅಂತ. ಆಳೇನೆ ಋತು ಹೇಳಕ್ಕೆ ಬಂದೈತಿ. ಅವಳು ಹೇಳಿದ್ರೆ ಅವಳು ಕೇಳ್ತಾಳೆ, ಅವಳಿಗೂ ಇಷ್ಟನೇ ತಮ್ಮ ಮದುವೆ ಮಾಡ್ಕೊಂಬೋದು. ಹೇಳಿ ಹುಡುಗಿ ಒಂಜಿಟನ ಬುದ್ಧಿ ಇಲ್ಲ. ಹೊಸ್ದಾಗಿ ಹೆಣ್ಣು ಸಿಗ್ತವೆ ಇವಾಗೇನು ರಿಲೇಷನ್ನಾಗೆ ಅಲ್ಲಲ್ಲೇ ಆದರೆ ಚೆನ್ನಾಗಿರೋದಿಲ್ಲ ಋತು ಅಕ್ಕ. ಅದಕ್ಕೇ ಅರ್ಥ ಮಾಡ್ಕೊಂತಾರೆ. ಬೇರೆ ಇರಾದರೆ ನಮ್ಮರಾದರೆ ಬಿಡು ಅಂತ ಹೇಳಿ ಅಂತಾರೆ, ದೌಲತ್ ಮಾಡ್ತಾರೆ. ಬೇಡ, ನಮ್ಮರ ಸವಾಸ ಬೇಡ, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ರಿ. ನಾನು ಹೇಳ್ದಂಗೆ ಯಾರೂ ಕೇಳಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ಒಪ್ಪ್ಯಾರ, ಅವರು ಒಪ್ಪ್ಯಾರ. ಆಮೇಲೆ ನಾನು ಹೇಳ್ದಂಗೆ ಏನು ಕೇಳೋಕ್ಕಾಗುತ್ತೆ ಸ್ನೇಹ, ಯಾರೂ ನಾನು ಹೇಳ್ದಂಗೆ ಕೇಳಲ್ಲ. ಅಲ್ಲ ಹೇಳ್ಬೇಕಕ್ಕ, ನೀನು ಒಪ್ಪಲಿಲ್ಲ. ಈ ಮನೆ ಹೆಣ್ಮಗಳು ಒಬ್ಬಳೇ ಇದೆಯಾ, ಈ ಮನೆ ಹೆಣ್ಮಗಳು ನೀನು ಒಪ್ಪಲಿಲ್ಲ ಅಂದರೆ ಅದು ಹೆಂಗೆ ಮದುವೆ ಮಾಡ್ತಾರೆ ಹೇಳು? ಮಾಡಲ್ಲ. ನೀನು ಒಪ್ಪಿಲ್ಲ ಅಂತಂದರೆ ಅವರು ನಿನ್ನ ತಮ್ಮನೂ ಸುಮ್ಮನೆ ಆಗ್ತಾನೆ, ನಮ್ಮ ಅಕ್ಕ ನೀವು ಒಪ್ಪಿಲ್ಲ ಅಂತೇಳಿ ಸುಮ್ಮನೆ ಆಗ್ತಾನೆ. ಯಾಕೆ ಸುಮ್ಮನೆ ಇಲ್ಲೇದಲ್ಲೇನೆ ಅಂತ ಬೇಡ ಅನ್ರಿ ಋತು ಅಕ್ಕ. ಯಾವುದೇ ಕಾರಣಕ್ಕೂ ಒಪ್ಕೋಬೇಡ್ರಿ. ಸುಮ್ಮನೆ ಇರಮ್ಮ ಸ್ನೇಹ, ನಿನಗೇನು ಬೇಕು? ನಾನು ಅವಾಗಲೇ ಹೇಳಿದ್ದೀನಿ, ನಮ್ಮ ಗಂಡ ಹೆಂಡತಿ ಇಬ್ಬರೂ ಬೇರೆ ಮಾಡ್ಕೊಂಡು ಉಣ್ತಾ ಇದ್ದೀರಾ, ಸುಮ್ಮನೆ ಮಾಡ್ಕೊಂಡು ಉಣ್ರಿ, ಬೇರೆ ಇರ್ರಿ ಅಚ್ಚುಕಟ್ಟಾಗಿ ಅಂತ ಹೇಳಿದ್ದೀನಿ. ಒಟ್ಟಿಗೆ ಏನಮ್ಮ ನಿನ್ನ ತಲೆ ಕೆಡಿಸ್ಕೊಂಡು? ಅದೇನೆ ನಿನ್ಗೆ ಯಾಕೆ ಸ್ನೇಹ ಬೇರೆಯವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಏನಾನ ಹೇಳು, ಈಗ ದೇವ್ರು ಕೊಟ್ಟಿದ್ದು ಯಾರೇನೇನು ಓದ್ಕೊಂಡು ಹೋಗಲ್ಲ ಕಣೆ. ಸುಮ್ಮನೆ ಅವ್ರದ್ದು ಇವ್ರದ್ದು ಅಂತ ನಾವು ಆಸೆ ಮಾಡಬಾರ್ದು. ಒಬ್ರು ಕೊಟ್ಟಿದ್ದು ಎಲ್ಲಿವರೆಗೂ ಇರಲ್ಲ, ನಾವು ಮಾಡಿರೋದಷ್ಟೇ. ನಾವು ದುಡಿಬೇಕು, ಮಾಡಬೇಕು, ತಿನ್ನಬೇಕಷ್ಟೇ. ಸುಮ್ಮನೆ ಏನು ತಲೆ ಕೆಡಿಸ್ಕೊಂಡು ಏನು ತಲೆ ಕೆಡಿಸ್ಕೊಬೇಡ. ನೀನು ಸಮರ್ಥ ಇದಿರ್ತಾನೆ, ಇವಾಗ ಬೇರೆನೇ ನೀನು ಇಷ್ಟಪಟ್ಟಂತೆ ಮಾಡಿಕೊಟ್ಟವ್ರು ತಾನೆ. ಸುಮ್ಮನೆ ಬೇರೆನೇ ಇತ್ಕೊಂಡು ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗು. ಸುಮ್ಮನೆ ಯಾಕೆ ಇಲ್ಲದೆಲ್ಲ ಯಾಕೆ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ನಾನು ಹೇಳಿದ್ದಷ್ಟೇ, ನಾನೇನೇನು ತಲೆ ಕೆಡಿಸ್ಕೊಂಬಲ್ಲ. ಇದ್ರಾಗ ತಲೆ ಕೆಡಿಸ್ಕೊಂಬ ಅಂಥದ್ದು ಏನೈತೆ? ಅಲ್ಲ ಹೇಳಿದ್ದಷ್ಟೇ ಋತು ಅಕ್ಕ. ನಾನು ನೀನು ಮಾತಾಡ್ದಂಗೆ ಹೇಳಿದ್ದಷ್ಟೇ. ಸುಮ್ಮನೆ ಯಾವ್ದಾನ ಬೇರೆಯವ್ರು ಮಾಡ್ಕೊಳ್ರಿ. ಯಾಕಂದರೆ ಅವಳ ಬಗ್ಗೆ ಗೊತ್ತಿರೋದೇನೆ. ನಾನು ಅದೇ ಮನೆಯಾಗಿದ್ದೀನಲ್ಲ, ಸ್ವಲ್ಪ ಅವಳು ರಮ್ಮನಂಗೆ ಸ್ವಲ್ಪ ಖ್ಯಾತಿ ಜಾಸ್ತಿ, ಸಿಟ್ಟು ಜಾಸ್ತಿ. ಅದಕ್ಕಾಗಿನ ನೀವು ಸ್ವಲ್ಪ ನಿಧಾನಸ್ಥರು. ಅದಕ್ಕಾಗಿ ಇವಾಗ ಮಾವನು ಅಣ್ಣನೂ ಒಳ್ಳೆಯವರು. ಇವಾಗ ಲವಾಕುಶ ಅವರು ಒಳ್ಳೆಯವರು. ಅದಕ್ಕೆ ಅಜ್ಜಿ ತಾತ ಅವರು ಒಳ್ಳೆಯವರು. ಅದಕ್ಕಾಗಿ ನಾನು ಹೇಳ್ದೆ ಅಷ್ಟೇ. ಬಿಡು, ಇಷ್ಟು ಹೊಟ್ಟೆ ಉರಿ ಅಂತ ಇವಳಿಗೆ ಸಖತ್ ಹೊಟ್ಟೆ ಉರಿ ಬಂದುಬಿಟ್ಟೈತೆ. ಇಷ್ಟು ದಿನ ಬರ್ದಿಲ್ದವಳು, ಇಷ್ಟು ದಿನ ಮಾತಾಡಿಸ್ತಿಲ್ದವಳು, ಇವಾಗ ಬಂದು ನನ್ನ ತಮ್ಮ ಪುಣ್ಯ ಇಬ್ಬರು ಲವ್ ಮಾಡ್ತಾ ಇರೋದು ವಿಷಯ ಕೇಳಿ ಇವಳು ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಏನೇನೋ ಹೇಳ್ತಾ ಇದ್ದಾಳೆ, ಎಲ್ಲೇನೋ ಹೇಳ್ತಾ ಇದ್ದಾಳೆ. ಆದಷ್ಟು ಬೇಗ ಇವರಿಬ್ಬರು ಮದುವೆ ಆಗಬೇಕು. ಇವಳು ಇಷ್ಟೊಂದು ಇದು ಮಾಡ್ತಾ ಇದ್ದಾಳೆ, ಇಷ್ಟು ಹೊಟ್ಟೆ ಉರಿ ಇರಬೇಡ. ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾಳೆ, ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾಳೆ ಅಂದರೆ ಎಷ್ಟು ಇರಬೇಡ ಅಂತ ನೀವೇ ಲೆಕ್ಕ ಹಾಕ್ರಿ. ಅಲ್ಲ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ, ಬಂದು ಹುಡುಗಿ ಒಳ್ಳೆಯವಳಲ್ಲ ಅಂತ ಹೇಳ್ತಾಳೆ. ಹುಡುಗಿ ಒಳ್ಳೆಯವಳಲ್ಲ ಅಂದಿದ ತಕ್ಷಣ ಮದುವೆ ಮಾಡ್ಕೊಳ್ಳಲ್ಲ, ಬೇಡ ಅಂತಾರೆ ಅಂತ ನಮಗೆ ಗೊತ್ತಾಯ್ತಾ? ಹುಡುಗಿ ಹೆಂಗೆ ಏನು ಎತ್ತ ಅಂತ ಒಬ್ರು ಹೇಳೋದು ಕೇಳಬಾರ್ದು ಯಾವತ್ತೂ. ಅವ್ರು ಎಂಥವ್ರು ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಒಬ್ರು ಹೇಳಿಕೆ ಮತ್ತೆ ಕೇಳಬಾರ್ದು ಅಂಬದು ಇದಕ್ಕೆ. ಮತ್ತೆ ನೋಡಿ ಎಷ್ಟು ಹೊಟ್ಟೆ ಉರಿಯಿಂದಾನೆ ಹಿಂಗೆ ಹೇಳಕ್ಕೆ ಬರ್ತಾರೆ. ನಾನು ಅದಕ್ಕೆ ಅವ್ರು ಒಪ್ಪಾರಮ್ಮ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.